ಪ್ರತಿಯೊಬ್ಬರ ಜೀವನದಲ್ಲಿ ನಿಜವಾದ ನಾಯಕ ಅಪ್ಪ. ಜವಾಬ್ದಾರಿಗಳ ಇನ್ನೊಂದು ಹೆಸರು ಅಪ್ಪ. ಮಕ್ಕಳ ಯೋಗಕ್ಷೇಮಕ್ಕಾಗಿ ನಿರಂತರವಾಗಿ ಬಳಲುತ್ತಿರುವ ಮತ್ತು ಶ್ರಮಿಸುವ ವ್ಯಕ್ತಿ ಅಪ್ಪ. ಕೈ ಹಿಡಿದು ಮುನ್ನಡೆಸುವವರು ಮತ್ತು ಗಮ್ಯಸ್ಥಾನವನ್ನು ತಲುಪಲು ಹೂವುಗಳ ಹಾದಿಯನ್ನು ಹಾಕುವವರು ಅಪ್ಪ. ಜೀವನದ ಹಾವು ಏಣಿ ಆಟದಲ್ಲಿ ಏಣಿಗಳು ಅಪ್ಪ. ರೂಪ ಹೆಸರು, ಕುಟುಂಬದ ಹೆಸರು, ವಿಳಾಸ, ಗುರುತು, ಸಂತೋಷ ಎಲ್ಲವೂ ನಿಮ್ಮಿಂದಲೇ ಅಪ್ಪ. ಜೀವನದ ನಾಣ್ಯಕ್ಕೆ ಎರಡು ಮುಖಗಳು ಅಪ್ಪ. ಮಕ್ಕಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಅಪ್ಪ. ಶಿಕ್ಷಣ ಮತ್ತು ಬುದ್ಧಿ ಕಲಿಸಿ ಚಿಂತೆಗಳಲ್ಲಿ ಬೆನ್ನು ತಟ್ಟಿ ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವ ಮಾರ್ಗದರ್ಶಕ ಅಪ್ಪ. ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯ ಅಪ್ಪ. ನಿರ್ದೇಶನವಿಲ್ಲದ ಸಂದರ್ಭಗಳಲ್ಲಿ ಧೈರ್ಯವನ್ನು ನೀಡಿ ದಾರಿ ತೋರಿಸುವ ದಿಕ್ಸೂಚಿ ಅಪ್ಪ. ಮಕ್ಕಳು ತಪ್ಪು ಹೆಜ್ಜೆ ಇಟ್ಟರೆ ತಂದೆ ಬುದ್ಧಿ ಮಾತು ಹೇಳುತ್ತಾನೆ. ತನ್ನ ಮಕ್ಕಳ ಬೆಳವಣಿಗೆ ಮತ್ತು ಯಶಸ್ಸನ್ನು ನೋಡಿ ಅಪ್ಪ ಒಳಗೊಳಗೆ ಸಂತೋಷ ಪಡುತ್ತಾನೆ. ತನ್ನ ಎಲ್ಲ ಕಷ್ಟಗಳನ್ನು ಮರೆತು ಬಿಡುತ್ತಾನೆ. ಪ್ರತಿಯೊಬ್ಬರ ಜೀವನದಲ್ಲಿ ನಿಜವಾದ ನಾಯಕ ಅಪ್ಪ. ಜವಾಬ್ದಾರಿಗಳ ಇನ್ನೊಂದು ಹೆಸರು ಅಪ್ಪ. ಮಕ್ಕಳ ಯೋಗಕ್ಷೇಮಕ್ಕಾಗಿ ನಿರಂತರವಾಗಿ ಬಳಲುತ್ತಿರುವ ಮತ್ತು ಶ್ರಮಿಸುವ ವ್ಯಕ್ತಿ ಅಪ್ಪ. ಕೈ ಹಿಡಿದು ಮುನ್ನಡೆಸುವವರು ಮತ್ತು ಗಮ್ಯಸ್ಥಾನವನ್ನು ತಲುಪಲು ಹೂವುಗಳ ಹಾದಿಯನ್ನು ಹಾಕುವವರು ಅಪ್ಪ. ಜೀವನದ ಹಾವು ಏಣಿ ಆಟದಲ್ಲಿ ಏಣಿಗಳು ಅಪ್ಪ. ರೂಪ ಹೆಸರು, ಕುಟುಂಬದ ಹೆಸರು, ವಿಳಾಸ, ಗುರುತು, ಸಂತೋಷ ಎಲ್ಲವೂ ನಿಮ್ಮಿಂದಲೇ ಅಪ್ಪ. ಮಗಳು ಹುಟ್ಟಿದರೆ ತಂದೆ ಮಹಾಲಕ್ಷ್ಮಿಯಂತೆ ಭಾವಿಸುತ್ತಾನೆ. ತಂದೆ ಮಗಳನ್ನು ರಾಣಿಯಂತೆ ಬೆಳೆಸುತ್ತಾನೆ. ಮಗಳನ್ನು ಅತ್ತೆಯ ಮನೆಗೆ ಕಳುಹಿಸಿದಾಗ ಮಗುವಂತೆ ಅಳುತ್ತಾನೆ. ತಂದೆ ತನ್ನ ಎಲ್ಲ ಗಳಿಕೆಯನ್ನು ಕುಟುಂಬಕ್ಕಾಗಿ ಖರ್ಚು ಮಾಡುತ್ತಾನೆ. ತನ್ನಲ್ಲಿರುವುದನ್ನು ಮಾರಿಯಾದರೂ ಸಾಲ ಮಾಡಿಯಾದರೂ ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತಾನೆ. ತಂದೆ ತಾನು ಎದುರಿಸಿದ ಕಷ್ಟಗಳನ್ನು ತನ್ನ ಮಕ್ಕಳಿಗೆ ಬರಬಾರದು ಎಂದು ಭಾವಿಸುತ್ತಾನೆ. ಅವರು ಸರ್ವಾಧಿಕಾರಿಯಂತೆ ಅಥವಾ ಹಠಮಾರಿ ವ್ಯಕ್ತಿಯಂತೆ ಕಾಣುತ್ತಿದ್ದರೂ ತಂದೆ ಮನಸ್ಸು ಬೆಣ್ಣೆ. ಕುಟುಂಬದ ಮೇಲಿನ ಪ್ರೀತಿ ಆಕಾಶಕ್ಕಿಂತ ಎತ್ತರ. ಕಷ್ಟಗಳನ್ನು ಕಣ್ಣೀರನ್ನು ಮನಸ್ಸಿನಲ್ಲೇ ಮರೆ ಮಾಡಿ ನಗುವನ್ನು ಹಂಚಿಕೊಳ್ಳುತ್ತಾರೆ ಅಪ್ಪ. ಓ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಸೇವೆ ಮಾಡಿ ನಿಮ್ಮ ಋಣವನ್ನು ತೀರಿಸುತ್ತೇನೆ ಅಪ್ಪ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಸೇವೆ ಮಾಡಿ ನಿಮ್ಮ ಗಣವನ್ನು ತೀರಿಸುತ್ತೇನೆ ಅಪ್ಪ. ಮಕ್ಕಳ ಯೋಗಕ್ಷೇಮಕ್ಕಾಗಿ ನಿರಂತರವಾಗಿ ಬಳಲುತ್ತಿರುವ ಮತ್ತು ಶ್ರಮಿಸುವ ವ್ಯಕ್ತಿ ಅಪ್ಪ.